ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬಾರಿಯ ಬಿಗ್ ಬಾಸ್ನ ಗೆಲ್ಲೋದು ಯಾರು? ಇನ್ನು ಕೆಲವು ಗಂಟೆಗಳು ಕಳೆದರೆ ಈ ಕುತೂಹಲದ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಈ ಉತ್ತರಕ್ಕಾಗಿಯೇ ಜನ ಕಾದು ಕೂತಿರ್ಲಿ, ಕಲರ್ಸ್ ಕನ್ನಡ ವಾಹಿನಿಯನ್ನ ನೋಡಲಿ, ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೋಡಲಿ ಅಂತ ಬಿಗ್ ಬಾಸ್ ಟೀಮ್ ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡಿಕೊಂಡಿರುತ್ತೆ. ಯಾರು ಬಿಗ್ ಬಾಸ್ ವಿಜೇತ ಅನ್ನೋದು ಲೀಕ್ ಆಗಬಾರ್ದು ಅನ್ನೋ ವಿಚಾರವಾಗಿ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಬಿಗ್ ಬಾಸ್ ಟೀಮ್ ಪ್ರತಿ ಸೀಸನ್ನಲ್ಲೂ ವಹಿಸಿಕೊಂಡಿರುತ್ತೆ. ಆದರೆ ಬಿಗ್ ಬಾಸ್ನಲ್ಲಿ ಟಿವಿಯಲ್ಲಿ ಅನೌನ್ಸ್ ಆಗೋಕ್ಕೂ ಮುಂಚೆನೇ ವಿನ್ನರ್ ಯಾರು ಅನ್ನುವಂತಹ ಒಂದು ವಿಚಾರ ಬಿಗ್ ಬಾಸ್ ಟೀಮ್ನಿಂದಲೇ ಕೆಲವರು ಲೀಕ್ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಈಗ ಅಂತಹ ಒಂದು ವಿಚಾರ ಲೀಕ್ ಆಗಿದೆ. ಹಾಗಿದ್ರೆ ಈ ಬಾರಿಯ ಬಿಗ್ ಬಾಸ್ನ ಗೆದ್ದು ಬೀಗೋದು ಯಾರು? ರನ್ನರ್ ಅಪ್ ಯಾರು? ಈಗ ಭವ್ಯ ನಂತರ ಬಿಗ್ ಬಾಸ್ ಮನೆಯಿಂದ ಯಾರು ಯಾವ್ಯಾವ ಸರದಿಯಲ್ಲಿ ಮನೆಯಿಂದ ಹೊರಗೆ ಬರ್ತಾರೆ? ಈ ಎಲ್ಲ ವಿಚಾರಗಳ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿವರಿಸ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆತನಕ ನೋಡಿ. ಪ್ರಿಯ ವೀಕ್ಷಕರ, 3 ತಿಂಗಳುಗಳ ಕಾಲ ಬಿಗ್ ಬಾಸ್ ಅಭಿಮಾನಿಗಳಿಗೆ ಹಬ್ಬವಿತ್ತು. ಬಿಗ್ ಬಾಸ್ ಅಭಿಮಾನಿಗಳಿಗೆ ಬಿಗ್ ಬಾಸ್ ಸೀಸನ್ 11 ಒಂದು ಒಳ್ಳೆಯ ಟ್ರೀಟ್ ಅನ್ನ ಕೊಡ್ತು. ಸಾಕಷ್ಟು ಏರಿಳಿತಗಳನ್ನು ಕಂಡಂತಹ ಬಿಗ್ ಬಾಸ್ ಸೀಸನ್ 11 ಈಗ ಕಡೆ ಹಂತಕ್ಕೆ ಬಂದು ನಿಂತಿದೆ. ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ? ಸುದೀಪ್ ಯಾರ ಕೈಯನ್ನ ಎತ್ತಿ ಹಿಡಿತಾರೆ ಅನ್ನುವಂತಹ ಕುತೂಹಲ ಈಗ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಮೊದಲನೇದಾಗಿ ಭವ್ಯ ನಂತರ ಈಗ ಯಾರ್ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ, ಆ ನಂತರ ಕಡೆಯದಾಗಿ ಉಳಿಯೋದು ಯಾರು, ವಿನ್ನರ್ ಯಾರು, ಹೀಗೆ ಒಂದು ಆದಮೇಲೆ ಒಂದರಂತೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭವ್ಯ ನಂತರ ಈಗ ಬಿಗ್ ಬಾಸ್ ಮನೆಯಿಂದ ಹೊರಬರೋದು ರಜತ್. ಹೌದು, ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟು ಸಾಕಷ್ಟು ಮನೋರಂಜನೆಯಿಂದ ಕೊಟ್ಟಂತಹ ರಜತ್ ಈಗ ಭವ್ಯ ನಂತರ ಬಿಗ್ ಬಾಸ್ ಮನೆಯಿಂದ ಹೊರಬರಲಿದ್ದಾರೆ. ರಜತ್ ನಂತರ ಮನೆಯಿಂದ ಹೊರ ಬರುವಂತಹ ಸ್ಪರ್ಧಿ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ನಿಮಗೂ ಕೂಡ ಅಚ್ಚರಿಯಾಗಬಹುದು. ಯಾಕೆಂದರೆ ರಜತ್ ನಂತರ ಬಿಗ್ ಬಾಸ್ ಮನೆಯಿಂದ ಹೊರ ಬರುವುದು ಮೋಕ್ಷಿತಾ ಪೈ. ಹೌದು, ಮೋಕ್ಷಿತಾ ಪೈ ಈ ಬಾರಿಯ ಬಿಗ್ ಬಾಸನ್ನು ಗೆದ್ದೇ ಬಿಡಬಹುದು, ಅವರೇ ಗೆಲ್ತಾರೆ ಅನ್ನುವಂತಹ ಮಾತುಗಳನ್ನು ಕೆಲವರು ಆಡ್ತಾ ಇದ್ರು. ಆದರೆ ಮೋಕ್ಷಿತಾ ಪೈ ಕೂಡ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ ರಜತ್ ಅವರ ನಂತರ. ಹಾಗಿದ್ರೆ ಇನ್ನು ಉಳಿದುಕೊಳ್ಳೋದು ತ್ರಿವಿಕ್ರಮ್, ಹನುಮಂತ ಹಾಗೆಯೇ ಮಂಜು. ಈ ಮೂವರಲ್ಲಿ ಮತ್ತೆ ಯಾರು ಗೆಲ್ತಾರೆ, ಯಾರು ಹೊರಗೆ ಬರ್ತಾರೆ ಅಂತ ನೋಡೋದಾದರೆ ಈ ಮೂವರು ಇದ್ದಾಗ ಹೊರಬರುವುದು ಉಗ್ರಂ ಮಂಜು. ಹೌದು, ಉಗ್ರಂ ಮಂಜು ಕೂಡ ಈ ಬಾರಿಯ ಬಿಗ್ ಬಾಸನ್ನು ಗೆಲ್ತಾರೆ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಗೆಲ್ಲೋದಕ್ಕೆ ಸಾಧ್ಯವಾಗೋದು ಕೇವಲ ಒಬ್ಬರಿಗೆ ಮಾತ್ರ. ಹೀಗಾಗಿ ಉಗ್ರಂ ಮಂಜು ಕೂಡ ಹೊರಬರ್ತಾರೆ. ಇನ್ನು ಉಳಿದಿರೋದು ಇಬ್ಬರೇ, ಅದು ತ್ರಿವಿಕ್ರಮ್ ಹಾಗೆಯೇ ಹನುಮಂತು. ಇಬ್ಬರು ಕೂಡ ಬಹಳ ಕಠಿಣ ಸ್ಪರ್ಧಿಗಳು. ತಮ್ಮ ಆಟದ ಮೂಲಕವೇ ಸಾಕಷ್ಟು ಅಭಿಮಾನಿಗಳನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿಗಳು. ಹನುಮಂತು ತನ್ನ ನೈಜತೆ ಸರಳತೆಯಿಂದಲೇ ಆಟವಾಡಿಕೊಂಡು ಬಂದರೆ, ತ್ರಿವಿಕ್ರಮ್ ಸ್ಮಾರ್ಟ್ ಗೇಮ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಟಾಸ್ಕ್ ವಿಚಾರವಾಗಿಯೂ ತ್ರಿವಿಕ್ರಮ್ ಹನುಮಂತನಿಂದ ಒಂಚೂರು ಮುಂದೆ ಕಂಡರು. ವ್ಯಕ್ತಿತ್ವದ ವಿಚಾರವಾಗಿ ಹನುಮಂತನಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಸರಿಸಾಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇತ್ತು. ಹೀಗಾಗಿ ಇವರಿಬ್ಬರ ಮಧ್ಯೆ ಯಾರು ಗೆಲ್ಲಬಹುದು ಅನ್ನುವಂತಹ ಕುತೂಹಲದ ಪ್ರಶ್ನೆಗೆ ಉತ್ತರ ಹನುಮಂತು. ಹೌದು, ಈ ಬಾರಿಯ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದು ಬೀಗೋದು ಹನುಮಂತು. ರನ್ನರ್ ಅಪ್ ಸ್ಥಾನದಲ್ಲಿ ತ್ರಿವಿಕ್ರಮ್ ಉಳಿದುಕೊಳ್ತಾರೆ ಅನ್ನುವಂತಹ ಮಾಹಿತಿಗಳು ಬಿಗ್ ಬಾಸ್ ಟೀಮ್ನಿಂದಲೇ ಈಗ ಬರ್ತಾ ಇವೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದರ ಕುರಿತಾಗಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.